ಮಹಾದೇವ್. ಓಂ ನಮಃ ಶಿವಾಯ. ಶಂಭೋ ಹಲೋ ಎವ್ರಿವನ್, ವೆಲ್ಕಮ್ ಟು M2 ಟ್ರಾವೆಲ್ ಸ್ಟೋರೀಸ್. ಇವತ್ತಿನ ನಮ್ಮ ಸ್ಟೋರಿ ಬಂದು ಲಿಂಗರಾಜ್ ಟೆಂಪಲ್, ಭುವನೇಶ್ವರದಲ್ಲಿರುವ ಲಿಂಗರಾಜ ಟೆಂಪಲ್. ಆದರೆ ಭುವನೇಶ್ವರಕ್ಕೆ ನಾವು ಹೇಗೆ ಬಂದ್ವಿ ಅಂತ ಗೊತ್ತಾಗಬೇಕಲ್ವಾ? ಭುವನೇಶ್ವರಕ್ಕೆ ದೇಶದ ವಿವಿಧ ಭಾಗಗಳಿಂದ ಬಸ್ಸು, ರೈಲು ಹಾಗೂ ವಿಮಾನದ ವ್ಯವಸ್ಥೆ ಇದೆ. ನಾವು ಮಂಗಳೂರಿನಿಂದ ಬೆಂಗಳೂರು, ಬೆಂಗಳೂರಿನಿಂದ ಭುವನೇಶ್ವರ ವಿಮಾನದಲ್ಲಿ ಬಂದ್ವಿ. ಒಡಿಸ್ಸಾದ ರಾಜಧಾನಿ ಭುವನೇಶ್ವರ. ಈ ಒಡಿಸ್ಸಾದಲ್ಲಿ ನಮಗೆ ಮೇನ್ ಟೂರಿಸ್ಟ್ ಅಟ್ರಾಕ್ಷನ್ ಅಂದರೆ ಗೋಲ್ಡನ್ ಟ್ರ್ಯಾಂಗಲ್. ಭುವನೇಶ್ವರ, ಪುರಿ ಹಾಗೂ ಕೊನಾರ್ಕ್ ಈ ಮೂರು ಒಂದು ಟ್ರ್ಯಾಂಗುಲರ್ ರೂಟಲ್ಲಿ ಬರುತ್ತೆ. ಸೊ ಇದನ್ನೇ ಗೋಲ್ಡನ್ ಟ್ರ್ಯಾಂಗಲ್ ಅಂತ ಹೇಳ್ತಾರೆ. ಸೊ ಈ ಗೋಲ್ಡನ್ ಟ್ರ್ಯಾಂಗಲನ್ನು ನಾವು ಕವರ್ ಮಾಡಲಿಕ್ಕಿದೆ. ಸೊ ಈಗ ನಾವು ಭುವನೇಶ್ವರದಲ್ಲಿ, ಒರಿಸ್ಸಾ ಅಂದ ಕೂಡಲೇ ಪುರಿಯ ಫೇಮಸ್ ಸಂಗಡ್ ನೆನಪಾಗತ್ತಲ್ವಾ? ಇದರಲ್ಲಿ ಭುವನೇಶ್ವರ ಏರ್ಪೋರ್ಟ್ ಅಲ್ಲಿ ಮಾಡಿದ್ದಾರೆ. ಬಹಳ ಸುಂದರವಾದ ಒಂದು ಸ್ಟ್ರಕ್ಚರ್ ಅನ್ನ ಮಾಡಿದ್ದಾರೆ. ಇದು ಭುವನೇಶ್ವರ ಏರ್ಪೋರ್ಟ್. ಈಗ ನಾವು ಏರ್ಪೋರ್ಟ್ ಇಂದ ಭುವನೇಶ್ವರ ಸಿಟಿ ಕಡೆ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಭುವನೇಶ್ವರ ಬೀಚ್ ಆಗಿ ಹೋಟೆಲ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಬಂದು ಲಿಂಗರಾಜ್ ಟೆಂಪಲ್. ಇದು ಭುವನೇಶ್ವರ ಬಸ್ ಸ್ಟ್ಯಾಂಡಿಂದ ಸಾಧಾರಣ 4 ಕಿಲೋಮೀಟರ್ ಅಷ್ಟೇ ದೂರ ಇದೆ. ಭುವನೇಶ್ವರದಲ್ಲಿ ಹತ್ತಿರ ಇರುವ ಒಂದು ಸುಂದರ ತಾಣ ಇದು. ನಾವು ರೀಚ್ ಆಗುವಾಗಲೇ ಮಧ್ಯಾಹ್ನ ಆಗಿದ್ದ, ಹಸಿವೆ ಅಂತೂ ತುಂಬ ಆಗ್ತಿತ್ತು. ಆದರೆ ಆ ದಿವಸ ಅಲ್ಲಿ ಹೋಲಿ ಸೆಲೆಬ್ರೇಷನ್ ಇದ್ದಾಗಿ ಎಲ್ಲ ಅಂಗಡಿಗಳು, ಎಲ್ಲ ಹೋಟೆಲ್ಗಳು ಎಲ್ಲ ಕ್ಲೋಸ್ ಆಗಿತ್ತು. ಸೊ ಫುಡ್ ಸಿಕ್ಕಿರಲಿಲ್ಲ. ಸೊ ಈ ಟೆಂಪಲ್ ಹತ್ರ ಒಂದು ಈ ವಡ ಹಾಗೂ ಈ ದಾಲ್ಮ ಇದು ಸಿಕ್ತು. ಒರಿಸ್ಸಾದ ಭುವನೇಶ್ವರ ದಾಲ್ಮ ಹಾಗೂ ವಡ. ದಾಲ್ಮ ಉಪ್ಪು ಹಾಗೂ ಸಜ್ಜಿಗೆ ಹಾಕಿದೆ, ಕ್ರಿಸ್ಪ್ ಆಗಿದೆ, ಚೆನ್ನಾಗಿದೆ. ದಾಲ್ಮ ಸ್ವಲ್ಪ ಕಡಿಮೆ ಇತ್ತು, ಇವತ್ತು ಹೋಲಿ. ಸೊ ಇಲ್ಲಿ ಎಲ್ಲಿಯೂ ನಮಗೆ ಫುಡ್ ಸಿಕ್ಕಿಲ್ಲ. ಇದು ಯಾವುದು ಸಿಕ್ಕಿತೋ ಅದನ್ನೇ ಈಗ ತಿಂತಾ ಇದ್ದೀವಿ. ಟೇಸ್ಟ್ ಚೆನ್ನಾಗೇ ಇದೆ. ಸಿಹಿಗೆ ಸ್ವಲ್ಪ ಬಿಸಿ ಜಿಲೇಬಿಯು ಜೊತೆಗೆ ಮಡ್ಕ ಚಾಯು ಆಯಿತು. ಲಿಂಗರಾಜ್ ಟೆಂಪಲ್ನ ಹೊರಭಾಗದಲ್ಲಿ ಪಾರ್ಕಿಂಗ್ ಬಹಳಷ್ಟು ಜಾಗ ಇದೆ. ಸೊ ಪಾರ್ಕಿಂಗ್ ಏರಿಯಾದಿಂದ ಈಗ ನಾವು ಟೆಂಪಲ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕಳಿಂಗ ಸ್ಟೈಲ್ನಲ್ಲಿ ಕಟ್ಟಿದ ಹಾಗೂ ಗರ್ಭಗುಡಿಗೆ 54.8 ಮೀಟರ್ ಹೈಟ್ ಇರುವಂತಹ ದೇವಸ್ಥಾನ ಇದೆ. ಇದು ಶಿವನ ಟೆಂಪಲ್, ಹರಿಹರನ ಟೆಂಪಲ್. ಈ ದೇವಸ್ಥಾನದ ಮೇನ್ ಎಂಟ್ರೆನ್ಸ್. ಆ ಕಡೆ ಈ ಕಡೆ 2 ಸಿಂಹವನ್ನು ಕಾಣಬಹುದು. ಈ ದೇವಸ್ಥಾನದ ಎದುರು ಭಾಗದಲ್ಲಿರುವ ಸಣ್ಣ ಗುಡಿ. ಇಂತಹ ಸಣ್ಣ ಪುಟ್ಟ ಗುಡಿಯನ್ನು ನಾವು ಇಲ್ಲಿ ಹತ್ರ ಹಲವಾರು ಕಡೆ ನೋಡಬಹುದು. ಈ ಮೇನ್ ಎಂಟ್ರೆನ್ಸ್ ಅಲ್ಲಿ ಶಿವನ ವಿವಿಧ ರೀತಿಯ ಚಿತ್ರಗಳನ್ನು, ವಿವಿಧ ರೂಪಗಳ ಚಿತ್ರಗಳನ್ನು ಕಾಣಬಹುದು. ಇದು ನೋಡಿ ಟ್ರೈಬಲ್ ಪೀಪಲ್. ಒರಿಸ್ಸಾದಲ್ಲಿ ಟ್ರೈಬಲ್ ಪೀಪಲ್ಗಳು ಬಹಳಷ್ಟು ಇದ್ದಾರೆ. ಸೊ ಇಲ್ಲಿ ನಮಗೆ ಸ್ವಲ್ಪ ಕಡಿಮೆ ಕಾಣೋದು. ಇದು ಸ್ವಲ್ಪ ಇಂಟೀರಿಯರ್ ಜಾಗಗಳಿಗೆ ಹೋದರೆ ನಿಮಗೆ ತುಂಬ ಟ್ರೈಬಲ್ ಪೀಪಲ್ಗಳಿದ್ದಾರೆ. ಈ ದೇವಸ್ಥಾನದ ಒಳಗೂ ಯಾವುದೇ ಮೊಬೈಲ್ ಆಗಲಿ ಇಲೆಕ್ಟ್ರಾನಿಕ್ ಥಿಂಗ್ಸ್ ಆಗಲಿ ಯಾವುದೂ ಅಲೌವ್ ಇಲ್ಲ. ಸೊ ಇದು ಬಹಳಷ್ಟು ದೇವಸ್ಥಾನಗಳಲ್ಲಿದೆ. ನಾವೀಗಷ್ಟೇ ಲಿಂಗರಾಜ್ ಟೆಂಪಲನ್ನು ನೋಡಿ ಬಂದಿದ್ದೀವಿ. ಅಲ್ಲಿಗೆ ಕ್ಯಾಮರಾ ಅಲೌವ್ ಇಲ್ಲ. ಸೊ ಅಲ್ಲಿ ನಿಮಗೆ ಶಿವನ ಟೆಂಪಲ್, ಅದು ಮೇಯ್ನಾಗಿ ಶಿವನ ಟೆಂಪಲ್. ಸೊ ಅದರ ಜೊತೆಗೆ ಗಣಪತಿ, ಪಾರ್ವತಿ, ನಾಗ, ಹೀಗೆ ಅನೇಕ ರೀತಿಯ ಸಣ್ಣ ಸಣ್ಣ ಗುಡಿಗಳನ್ನು ನಾವು ಕಾಣ್ಬೋದು. ಆರ್ಕಿಟೆಕ್ಚರ್ ಅಂತೂ ಬಹಳ ಸುಂದರವಾಗಿದೆ. ಅದರ ಜೊತೆಗೆ ಅಲ್ಲಿ ನೀವು ಭೋಗನ್ನು ಕೂಡ ಪಡಿಬೋದು. ಸೊ
ಅಲ್ಲಿ ಫೋಟೋ ತೆಗಿಲಿಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ನಾವು ಇಡೀ ಸ್ಟ್ರಕ್ಚರನ್ನು ಒಂದು ನೋಡುವ ಹಾಗೆ ಒಂದು ಚಂದದ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಂಡಿದ್ದಾರೆ. ನಮ್ಮ ಮುಖದಲ್ಲಿ ಫುಲ್ ನಾಮಗಳನ್ನು ಕಾಣ್ಬೋದು. ಸೊ ಎಲ್ಲ ದೇವಸ್ಥಾನಗಳಲ್ಲಿ ನಮಗೆ ಈ ಥರದ ಒಂದು ನಾಮಗಳನ್ನು ಹಾಕ್ತಾರೆ. ಇದು ಶಿವನ ಟೆಂಪಲ್ ಆದ್ದರಿಂದ ಶಿವಲಿಂಗಕ್ಕೆ ಇಲ್ಲಿ ಮುಖ್ಯ ಪೂಜೆ ನಡೆಯುತ್ತೆ. ಇಲ್ಲಿಯ ಶಿವಲಿಂಗದ ವಿಶೇಷತೆ ಏನು ಅಂತ ಹೇಳಿದರೆ ಇದರ ಅಗಲ ಮತ್ತು ಉದ್ದ ಒಂದೇ ರೀತಿ. ಇದು ಇಲ್ಲಿಯ ಶಿವಲಿಂಗದ ವಿಶೇಷತೆ. ಈ ದೇವಸ್ಥಾನ ಡ್ಯೂಲಾ ಸ್ಟೈಲ್ನಲ್ಲಿದೆ. ಅದರ ಉಚ್ಚಾರ ಸರಿಯಾ ಅಂತ ನನಗೆ ಗೊತ್ತಿಲ್ಲ. ಹಾಗಂದರೆ ಏನು ಅಂತ ಹೇಳಿದರೆ ಈ 4 ಗೋಪುರಗಳ ಸಾಲಾಗಿ ಇದೆ. ಸೊ ಮೊದಲನೇದಾಗಿ ವಿಮಾನ ಅಂದರೆ ಇದು ಮುಖ್ಯ ದೇವರಿರುವಂತಹ ಜಾಗ ಅಂದರೆ ಗರ್ಭಗುಡಿ. ಎರಡನೇದಾಗಿ ಜಗಮೋಹನ ಅಂದರೆ ಜನರು ನಿಂತು ನೋಡುವಂತಹ ಜಾಗ, ದೇವರನ್ನು ನಿಂತು ನೋಡಲಿಕ್ಕಿರುವಂತಹ ಒಂದು ಜಾಗ. ಅದು ಒಂದು ಗುಡಿ ಗೋಪುರದ ಥರ ಇದೆ. ನಂತರ ಬರುವುದು ನಟಮಂದಿರ ಅಂದರೆ ಫೆಸ್ಟಿವಲ್ ಹಾಲ್. ಇದು ಒಂದು ಸೆಲೆಬ್ರೇಷನ್ಗೋಸ್ಕರ ಇರುವಂತಹ ಜಾಗ. ಇನ್ನೊಂದು ಬಂದು ಭೋಗ್ ಮಂದಿರ. ಇಲ್ಲಿ ಪ್ರಸಾದವನ್ನು ಮಾಡ್ತಾರೆ ಹಾಗೂ ಇಲ್ಲಿ ಮಾಡಿದ ಪ್ರಸಾದವನ್ನು ದೇವರಿಗೆ ನೀಡಲಾಗ್ತದೆ. ಹಾಗೂ ನಿಮಗೆ ಇಲ್ಲಿಯೇ ದೇವರ ಪ್ರಸಾದ ನಿಮಗೆ ಬೇಕಿದ್ದರೆ ಅಲ್ಲಿ ನೀವು ದುಡ್ಡು ಕೊಟ್ಟು ತಗೊಳ್ಬೇಕು. ಸೊ ಬಹಳ ರುಚಿಯಾದ ದೇವರ ಪ್ರಸಾದ ಸಿಗತ್ತೆ. ನೀವು ಅಲ್ಲಿ ಹೋದರೆ ಖಂಡಿತ ದೇವರ ಪ್ರಸಾದವನ್ನು ತಗೊಳ್ಳಿಕ್ಕೆ ಮರೆಯಬೇಡಿ. ದೇವಸ್ಥಾನ ಅಂದ ಕೂಡಲೇ ಒಂದು ದೇವಸ್ಥಾನಕ್ಕೆ ಕೆರೆ ಅಥವಾ ಬಾವಿ ಇರಲೇಬೇಕಲ್ವ. ಇದು ಲಿಂಗರಾಜ್ ಟೆಂಪಲ್ನ ಕೆರೆ. ಇದು ದೇವರ ಒಂದು ಪೀಠವ ಅಥವಾ ದೇವರಿಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಮಾಡಲಿಕ್ಕೋಸ್ಕರ ಈ ಮರವನ್ನು ಕಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಅಲ್ಲ, ಈ ಪುರಿಯಲ್ಲಿ ಲಿಂಗರಾಜ್ ಟೆಂಪಲ್ಗೆ ನಮಗೆ ಒಳಗೆ ಕ್ಯಾಮರಾ ಫೋನ್ ಅಲಾವಿಲ್ಲ. ಆದರೆ ನಿಮಗೆ ಹೊರಗಿಂದ ಅದನ್ನು ನೋಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಸೊ ನಾವೀಗ ಅಲ್ಲಿಗೆ ಹೋಗೋದು. ಹಾಂ ನೋಡಿ, ಇಲ್ಲಿಂದ ನೋಡಿ ಇಡೀ ಸ್ಟ್ರಕ್ಚರ್. ನೀವು ಲಿಂಗರಾಜ್ ದೇವಸ್ಥಾನಕ್ಕೆ ಹೋದರೆ ಈ ಜಾಗಕ್ಕೆ ಹೋಗ್ಲಿಕ್ಕೆ ಖಂಡಿತ ಮರಿಬೇಡಿ. ಇಲ್ಲಿಂದ ನಿಮಗೆ ಇಡೀ ದೇವಸ್ಥಾನದ ಒಂದು ಬ್ಯೂಟಿಫುಲ್ ಒಂದು ಲುಕ್ ಕಾಣ್ತದೆ. ಅದರ ಜೊತೆಗೆ ನಮಗೆ ಆ ಹೋದ ಮೆಮರಿಗೋಸ್ಕರ ಫೋಟೋ ವಿಡಿಯೋಸ್ನನ್ನು ನಾವಿಲ್ಲಿಂದ ತೆಗಿಬಹುದು. ಈ ದೇವಸ್ಥಾನವನ್ನು ರಾಜ ಜಜಾತಿ ಕೇಸರಿ ಎನ್ನುವವನು ಕಟ್ಟಿದಂತೆ 11ನೇ ಶತಮಾನದಲ್ಲಿ ಕಟ್ಟಿದಂತಹ ಒಂದು ಬಹಳ ಅದ್ಭುತ ದೇವಸ್ಥಾನ ಇದು. ಈ ಲಿಂಗರಾಜ್ ಟೆಂಪಲ್ ನಮ್ಮ ಮೊದಲ ಡೆಸ್ಟಿನೇಷನ್. ಇನ್ನು ಬಹಳಷ್ಟು ಜಾಗಗಳನ್ನು ನೋಡಲಿಕ್ಕಿದೆ. ಅದೆಲ್ಲದರ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀವಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.